ಕೆಂಪುಕೋಟೆ ಬಳಿ ಕಾರ್ ಬಾಂಬ್ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಉಗ್ರನಿಂದ ಆತ್ಮಾಹುತಿ ಬಾಂಬ್ ಸ್ಫೋಟ ಆಗಿದೆ. ಎನ್ಐಎ ಅಧಿಕಾರಿಗಳಿಂದ ತನಿಖೆ ಚುರುಕಾಗಿ ಮಾಡಲಾಗ್ತಾ ಇದೆ. ಮೊನ್ನೆ ಆದಂತ ಒಂದು ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀಪಕ್ ತನಿಖೆಯನ್ನು ಮಾಡಲಾಗ್ತಾ ಇದೆ. ಮತ್ತೆ ಈ ಸ್ಫೋಟಕ್ಕೆ ಕಾರಣ ಏನು, ಯಾರು ಮಾಡಿದ್ದು, ಏನು ಎತ್ತ ಅನ್ನುವಂಥದ್ರ ಬಗ್ಗೆನೂ ಕೂಡ ತನಿಖೆ ಮಾಡಲಾಗ್ತಾ ಇದೆ. ದಿಲ್ಲಿ ಸ್ಫೋಟಕ್ಕೂ ವೈಟ್ ಕಾಲರ್ ಉಗ್ರ ಜಾಲಕ್ಕೂ ನಂಟಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಬಿಕಾಸ್ ಇಲ್ಲೂ ಕೂಡ ಆತ್ಮಾಹುತಿ ದಾಳಿಯನ್ನ ಮಾಡಿಕೊಂಡಂತವನು ಕೂಡ ಉಗ್ರ, ಆತ ಕೂಡ ಡಾಕ್ಟರ್. ಇನ್ನ ಈಗ ಆಲ್ರೆಡಿ ಸುಮಾರು 10ಕ್ಕೂ ಹೆಚ್ಚು ಜನ ಉಗ್ರರನ್ನ ಬಂಧಿಸಲಾಗಿದೆಯಲ್ಲ, ಅದರಲ್ಲಿ 5ಕ್ಕೂ ಹೆಚ್ಚು ಜನ ವೈದ್ಯರಿದ್ದಾರೆ. ಸುಶಿಕ್ಷಿತರನ್ನೇ ಸೆಳಿತಾ ಇರುವಂಥದ್ದು ಉಗ್ರ ಸಂಘಟನೆಗಳು. ಜಮ್ಮು ಕಾಶ್ಮೀರದ 6 ವೈದ್ಯರಿಗೆ ಉಗ್ರರ ನಂಟಿದೆ. ಆತ್ಮಾಹುತಿ ದಾಳಿ ಮಾಡಿದ ಉಗ್ರ ಕೂಡ ಡಾಕ್ಟರ್ ಆಗಿದ್ದಾನೆ. ಡಾಕ್ಟರ್ ಉಮರ್ ನಬಿ ಆತ್ಮಾಹುತಿ ದಾಳಿಯನ್ನ ಮಾಡಿದ. ತಮ್ಮ ಟೀಮ್ ಲಾಕ್ ಆಗ್ತಾ ಇದ್ದಂತೆ ಸ್ಫೋಟಕ್ಕೆ ಸಂಚನ್ನ ರೂಪಿಸಿದ್ದಾನೆ. ನಾನು ಎಲ್ಲಿ ತಗ್ಲಾಕೋಗ್ಬಿಡ್ತೀನಿ, ಅದಕ್ಕೂ ಮುಂಚೆನೆ ಸ್ಫೋಟ ಮಾಡಿಬಿಡೋಣ ಅಂತ ಕೆಂಪುಕೋಟೆ ಬಳಿ ಜನನಿಬಿಡ ಪ್ರದೇಶ ಟಾರ್ಗೆಟ್ ಮಾಡಿದ್ದ. ಬಂಧನದ ಭೀತಿಯಿಂದ ಆತ್ಮಾಹುತಿ ದಾಳಿಯನ್ನ ಮಾಡಿದ್ದಾನೆ. ಇಂದು ಮೋದಿ ನೇತೃತ್ವದಲ್ಲಿ ಭದ್ರತಾ ಸಮಿತಿ ಸಭೆಯನ್ನ ಮಾಡಲಾಗ್ತಾ ಇದೆ. ಹೈ ವೋಲ್ಟೇಜ್ ಮೀಟಿಂಗ್. ಈ ಸಭೆಯಲ್ಲಿ ರಕ್ಷಣಾ ಸಚಿವ, ಗೃಹ ಸಚಿವರ ಜೊತೆ ಮೋದಿ ಚರ್ಚೆಯನ್ನ ಮಾಡಲಿದ್ದಾರೆ. ಮೂರು ಸೇನಾಪಡೆಗಳ ಮುಖ್ಯಸ್ಥರು ಕೂಡ ಈ ಮೀಟಿಂಗ್ ನಲ್ಲಿ ಭಾಗಿಯಾಗಲಿದ್ದಾರೆ. ಯಾವ ರೀತಿಯಾಗಿ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂಥದ್ದೇ ಈಗಿರುವಂಥ ಕುತೂಹಲ. ಬಿಕಾಸ್ ಇಲ್ಲಿ ಜೈಷೆ ಸಂಘಟನೆಯ ಲಿಂಕ್ ಇರುವಂಥದ್ದು ಗೊತ್ತಾಗಿರುವಂಥದ್ದು. ಅಂದರೆ ಪಾಕಿಸ್ತಾನದ ಕುಮ್ಮಕ್ಕು ಅದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಕೌಂಟರ್ ಅಟ್ಯಾಕ್ ಬಗ್ಗೆನೇ ಸದ್ಯ ಭಾರತದ ಜನ ನೋಡ್ತಾ ಇರುವಂಥದ್ದು, ಏನು ನಿರ್ಧಾರ ಕೈಗೊಳ್ಳಾಗುತ್ತೆ ಅಂತ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇಂದಿನಂತೆ ನನ್ನ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂಥ ಮಧು ಎಂ ಮುತ್ತುವಳ್ಳಿ ಜಾಯ್ನ್ ಆಗಿದ್ದಾರೆ. ಮಧು ಕಾರ್ಯಕ್ರಮ. ನಮಸ್ತೆ ಪೃಥ್ವಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ಕೂಡ ಜಾಯ್ನ್ ಆಗಿದ್ದಾರೆ. ಪಟೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪೃಥ್ವಿ. ಮಾತನಾಡ್ತಾ ಹೋಗೋಣ. ಮಧು, ಇಲ್ಲಿ ವೈಟ್ ಕಾಲರ್ ಉಗ್ರರು ಎಲ್ಲರೂ ಕೂಡ ವೆಲ್ ಎಜುಕೇಟೆಡ್ ಇರೋವಂಥವ್ರನ್ನ ಯಾವ ರೀತಿಯ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ನೋಡ್ತಾ ಇದ್ವಿ. ಅಕಸ್ಮಾತ್ ಮೊನ್ನೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು ಅಂದರೆ ಅಲ್ಲೊಬ್ರು DSP ಸಂದೀಪ್ ಚಕ್ರವರ್ತಿ ಅವರು ಆ ಜೈಷ ಸಂಘಟನೆಯ ಒಂದು ಬ್ಯಾನರನ್ನು ಅಕಸ್ಮಾತ್ ಅವ್ರಿಗೆ ಕಾಣಿಸದೆ ಹೋಗಿದ್ದಿದ್ರೆ ಇಡೀ ದೇಶದಾದ್ಯಂತ ಇನ್ನು ಎಂತೆಂಥ ದೊಡ್ಡ ವಿಧ್ವಂಸಕ ಕೃತ್ಯಗಳು ಆಗ್ತಾ ಇದ್ವಪ್ಪ ಅನ್ನುವಂಥ ಆಶ್ಚರ್ಯ, ಆತಂಕ, ಭಯ ಎಲ್ರಿಗೂ ಕಾಡ್ತಾ ಇದೆ. ಅಬ್ಸಲ್ಯೂಟ್ಲಿ. ನೋಡಿ, ಒಂದೇ ಒಂದು ಸ್ಫೋಟಕ್ಕೆ ಅದು ಕೂಡ ಸರಿಯಾಗಿ ಅದನ್ನ ಪ್ಲಾನ್ಡ್ ಆಗಿ ಮಾಡೋಕ್ಕಾಗಲಿಲ್ಲ. ತುಂಬ ಅಂದರೆ ನೀಜರ್ಕ್ ರಿಯಾಕ್ಷನ್ ರೀತಿ ಇದೆಲ್ಲ ಸಿಕ್ಕಾಕೊಂಡ್ಬಿಟ್ಟಾಗಿದೆ. ಇದಾದರೂ ಒಂದು ಎಕ್ಸ್ಪ್ಲೋಡ್ ಆಗಲೇಬೇಕು ಅನ್ನೋ ಹಠಕ್ಕೆ ಬಿದ್ದು ಮಾಡದಂತೆ ಕಾಣಿಸ್ತಾ ಇದೆ. ಅದು ಮೂಮೆಂಟಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಸರಿಯಾಗಿ ಅಸೆಂಬಲ್ ಆಗಿಲ್ಲ, ಸರಿಯಾಗಿ ಡಿವೈಸ್ ಪ್ರಾಪರಾಗಿ ಅಸೆಂಬಲ್ ಆಗಿರಲಿಲ್ಲ ಅಂತ. ಅಕಸ್ಮಾತ್ ಅವನ ಉದ್ದೇಶ ನಿಜವಾಗ್ಲೂ ಕೂಡ ಅಲ್ಲಿಂದ ಚಾಂದಿನಿ ಚೌಕ್ ಏನಿತ್ತು ಜನನಿಬಿಡ ಪ್ರದೇಶ ಅಲ್ಲಿಗೆ ತಗೊಂಡು ಹೋಗೋದು, ಅಥವಾ ಸೀದಾ ರೆಡ್ ಫೋರ್ಟ್ ಹತ್ರ ಒಳಗಡೆನ ತಗೊಂಡು, ಅಥವಾ ಮೆಟ್ರೋ ಸ್ಟೇಷನ್ ತಗೊಂಡು ಹೋಗೋದು ಇದ್ದಿದ್ರೆ ಇನ್ನೆಷ್ಟು ಸಾವಿರಾರು ಜನ ಸಾಯ್ತಾ ಇದ್ರು, ಅಥವಾ ನೂರಾರು ಜನ ಸಾಯ್ತಾ ಇದ್ರು. ಅದು ಅದರ ಪ್ರಮಾಣ ಮತ್ತು ತೀವ್ರತೆ ಇನ್ನೂ ಕೂಡ ದೊಡ್ಡದಾಗ್ತಾ ಇತ್ತು. ನೀಜರ್ಕ್ ರಿಯಾಕ್ಷನಲ್ಲಿ ಅದಾಗಿದೆ. ಯಾಕಂದರೆ 2900 kg ಮತ್ತು ನೆನ್ನೆ ಕೂಡ 50-60 kg ಸಿಗ್ತಲ್ಲ, ಇದಕ್ಕೆ ಸ್ಫೋಟಕ್ಕೆ ಹಿಂದಿನ ದಿನ ಅಥವಾ ಅದರ ಹಿಂದಿನ ದಿವಸದಲ್ಲೇ 2900 kg ರಿಕವರ್ ಆಗದೆ ಹೋಗಿದ್ದಿದ್ರೆ ಇನ್ಯಾವ ಮಟ್ಟದ ಪ್ರಮಾಣವನ್ನು ಇಡೀ ದೇಶದುದ್ದಕ್ಕೂ ಯಾವ ರೀತಿ ಸರಣಿ ಸ್ಫೋಟಗಳನ್ನು ಮಾಡ್ತಾ ಇದ್ರು ಅನ್ನುವಂಥದ್ದೇ ಕೂಡ ಅತ್ಯಂತ ಬೆಚ್ಚಿ ಬೀಳಿಸುವಂಥ ಅಂಶ. ಇನ್ನು ನೀವು ಹೇಳಿದ್ರಿ ಏನು ವೈಟ್ ಕಾಲರ್ಡ್ ಕ್ರಿಮಿನಲ್ಸ್ ಏನಿದ್ದಾರೆ ಇವರೆಲ್ಲ ಹೇಗೆ ಇದಾಗ್ತಾ ಇದ್ದಾರೆ ಅಂತ. ಹೌದು, ಈ ಒಂದು ಮಾಡೆಲ್ ಏನಿದೆ ನಿಜಕ್ಕೂ ಕೂಡ ಸರ್ಪ್ರೈಸಿಂಗ್ ಆಗಿದೆ. ಯಾಕಂದರೆ ಬೇರೆ ಬೇರೆ ಕಡೆ ಒಂದಷ್ಟು ಜನ ವೆಲ್ ಎಜುಕೇಟೆಡು ಮಾಡ್ತಾಯಿದ್ರು ಬರ್ತಾಯಿದ್ರು ಅನ್ನೋದೆಲ್ಲ ಗೊತ್ತಿತ್ತು. ಆದರೆ ಮೋರ್ ಆರ್ ಲೆಸ್ ಕೆಲವು ಮದ್ರಸಾಗಳಲ್ಲಿ ಇಂಥದ್ದೊಂದು ಟೆರರ್ ಫ್ಯಾಕ್ಟ್ರಿ ಆಗ್ತಾ ಇದೆ ಅನ್ನುವಂಥದ್ದು ಸುಮಾರು ದಶಕಗಳಿಂದ ಇರುವಂತಹ ಒಂದು ಅಪವಾದ ಅಥವಾ ಆರೋಪ, ಅಥವಾ ಅದು ಸಾಬೀತಾಗ್ತಾ ಇರುವಂಥ ಒಂದು ಫ್ಯಾಕ್ಚುಯಲ್ ಪ್ರಕರಣಗಳು ಕೂಡ ಕಂಡು ಬಂದಿದೆ. ಆದರೆ ಬೇರೆ ನಿಮಗೆ ಮೆಡಿಕಲ್ ಕಾಲೇಜ್ಗಳಲ್ಲಿ, ಎಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಈ ರೀತಿ ಒಂದು ಟೆರರಿಸಮ್ ಫ್ಯಾಕ್ಟ್ರಿಯನ್ನು ಮಾಡ್ತಾರೆ ಅಂತಂದರೆ ನಿಜಕ್ಕೂ ಕೂಡ ಒಂಥರ ಬೆಚ್ಚಿ ಬೀಳಿಸುತ್ತೆ ಇಡೀ ದೇಶವ್ಯಾಪಿ. ಈಗ ನೋಡಿ, 2 ರೀತಿ ಇದೆ ಟೆರರಿಸಮ್ಗೆ. ಒಂದು ಹೊರಗಡೆಯಿಂದ ಇನ್ಫ್ಲೂಯೆನ್ಸ್ ಆಗುವಂಥದ್ದು, ಮತ್ತು ಹೊರಗಡೆಯಿಂದ ಹ್ಯಾಂಡರ್ಸ್ ಇಟ್ಕೊಂಡು ಹೊರಗಡೆಯಿಂದ ಬಂದು ಇನ್ಫಿಲ್ಟ್ರೇಟ್ ಆಗಿ ಮಾಡುವಂಥದ್ದು. ಇನ್ನೊಂದು ಇಲ್ಲೇ ಇರುವಂತಹ ಗಡಿಯಲ್ಲಿರುವಂತಹ ಕಾಶ್ಮೀರ ಅಥವಾ ಬೇರೆ ಬೇರೆ ಕಡೆ ಗಡಿಯಲ್ಲಿರುವಂತಹ ಒಂದಷ್ಟು ಜನ ದೆಹಲಿಯ ಒಳಗಡೆನೆ ಬಂದು, ಅಂದರೆ ಅವರು ನಾಗರಿಕರು ಅಂತ ಕನ್ಸಿಡರ್ ಮಾಡೋದು ಭಾರತೀಯರೇ, ಆದರೆ ಮಾಡ್ತಾ ಇರುವಂಥದ್ದು ದೇಶ ವಿರೋಧಿ ಕೆಲಸ. ಅಂತಹ ಒಂದು ಮಾಡೆಲ್ ಏನಿದೆ ಅದು ಅತ್ಯಂತ ಭಯಂಕರ ಮತ್ತು ಭೀಕರ. ಯಾವುದೇ ಒಂದು ದೇಶದ ಆಂತರಿಕ ಭದ್ರತೆಗೆ ಅದು ಯಾವುದೇ ಸರ್ಕಾರ, ಯಾವುದೇ ಏಜೆನ್ಸಿ ಎಷ್ಟೇ ಚುರುಕಾಗಿರಲಿ ಅದರ ಆಚೆಗೆ ಈ ರೀತಿ ಲೋಕಲ್ ಸಪೋರ್ಟ್ ಮತ್ತು ನೆಟ್ವರ್ಕಲ್ಲಿ ಮಾಡುವಂಥ ಕೆಲಸ ಇದೆಯಲ್ಲ, ಅತಿ ಭೀಕರವಾಗಿದೆ. ಈ ಯೂನಿವರ್ಸಿಟಿ ಏನಿದೆಯಲ್ಲ ಈಗ ಸಿಕ್ಕಿರುವಂಥದ್ದು ಮೆಡಿಕಲ್ ಕಾಲೇಜು, ಮೊದಲಾಗಿದ್ದು ಅಲ್ಫಲಾ ಏನಾಗಿದೆಯಲ್ಲ ಅದು 1997ನಲ್ಲಿ ಶುರುವಾಗಿದ್ದು ಒಂದು ಎಂಜಿನಿಯರಿಂಗ್ ಕಾಲೇಜ್ ಆಗಿ, ಅದಾದ ಮೇಲೆ ಮತ್ತೆ 2017 ಅಷ್ಟೊತ್ತಿಗೆ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಪ್ರಪೋಸಲ್ ಬರುತ್ತೆ. ಆ ರೀತಿ ಮಾಡ್ತಾರೆ. 2017ನಲ್ಲಿ ಶುರುವಾದ ಕೆಲಸ 2019ಗೆ ಫಸ್ಟ್ ಬ್ಯಾಚ್ ಕೂಡ ಶುರುವಾಗುತ್ತೆ. ಕ್ವೈಟ್ ಇಂಟ್ರೆಸ್ಟಿಂಗ್ಲಿ ಅದರ ಒಂದು ಚಾರಿಟೇಬಲ್ ಟ್ರಸ್ಟದ ಮೇನ್ ಆಫೀಸ್ ಏನಿದೆ ದೆಹಲಿಯಲ್ಲಿದೆ.
ಕೆಲಸ ಒಂದು ಜಾಗವನ್ನು ತಗೊಂಡಿರುವಂಥದ್ದು ಮಾಡ್ತಾ ಇರುವಂಥದ್ದು ಯೂನಿವರ್ಸಿಟಿನ ಅಂದರೆ ಕಾಲೇಜಿನ ಮೊದಲು ಶುರು ಮಾಡಿದ್ದು ಹರಿಯಾಣದ ಫರೀದಾಬಾದ್ ಆದ್ರೂ ಅದರ ಹ್ಯಾಂಡ್ಲರ್ಸ್ ಅಂದರೆ ಅದರ ಮೇನ್ ಟ್ರಸ್ಟ್ ಏನು ಬೋರ್ಡ್ ಏನಿದೆ ಅದು ದೆಹಲಿಯಲ್ಲಿದೆ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಂದರೆ ಆ ಟ್ರಸ್ಟಿಗೆ ಅರಬ್ ಕಂಟ್ರಿಗಳಿಂದ ದೇಣಿಗೆ ಬರುತ್ತೆ ಅನಾನಿಮಸ್ ಆಗಿ. ಅದು ಯಾವುದೇ ಒಂದು ಲೆಕ್ಕಾಚಾರಗಳು ಇಲ್ಲದೆ ಇರುವಂಥದ್ದು 16 ಲಕ್ಷದಿಂದ 30 ಲಕ್ಷದವರೆಗೂ ಕೂಡ ಒಂದು ಕಡೆ ಫೀಸ್ ತಗೋತಾರೆ. ಫೀಸ್ ತಗೊಂಡ್ರೆ ಅವರೆಲ್ಲ ಏನು ದೊಡ್ಡ ದೊಡ್ಡ ವೈದ್ಯರಾಗಿ ಉದ್ಧಾರ ಆಗ್ಬಿಟ್ಟು ಬಂದ್ಬಿಡ್ತಾರೆ ಅಂತ. ಎಷ್ಟೋ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಲ್ಲಿ ಆಗಿರೋರು ಇನ್ನೂ ಕೂಡ ಬ್ಯಾಕ್ಲಾಗ್ಸ್ ಅಲ್ಲಿದ್ದಾರೆ. ಇನ್ನೂ ಕೂಡ ವೈದ್ಯ ಏನು MBBS ಮಾಡ್ತಾ ಇರುವಂಥವ್ರು ಅಥವಾ MD ಮಾಡ್ತಾ ಇರುವಂಥ ಕೆಲವರು ಬ್ಯಾಕ್ಲಾಗಲ್ಲಿದ್ದಾರೆ. ಸ್ಟಿಲ್ ಬ್ಯಾಕ್ಲಾಗಲ್ಲಿರುವಂಥ ಸ್ಟೂಡೆಂಟ್ಸ್ಗಳನ್ನು ಯಾಕೆ ಇವರು ಅಲ್ಲಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಂಬರ್ 2 ಇನ್ನೊಂದು ಕ್ವೈಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತಂದ್ರೆ ಬಹುತೇಕ ಮೋರ್ ದೆನ್ 40 to 50% ಸ್ಟೂಡೆಂಟ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಜಮ್ಮು ಕಾಶ್ಮೀರದಿಂದನೇ ಬರ್ತಾ ಇದ್ದಾರೆ. ಸ್ಪೆಷಲಿ ಕಾಶ್ಮೀರದಿಂದ ಬರ್ತಾ ಇದ್ದಾರೆ. ಅಂದ್ರೆ ಏನು POK ಆ ಒಂದು ಗಡಿಯಲ್ಲಿ ಏನಿದೆ ಅಲ್ಲಿಂದನೇ ಬರ್ತಾ ಇದ್ದಾರೆ. ಸೊ ಇದರ ಒಂದು ಎಂಟೈರ್ ಮಾಡೆಲ್ ಏನಿದೆ ಈಗ ಸಂಗ್ರಹ ಆಗಿರುವಂತಹ ಒಂದು ಪ್ರಮಾಣ 2900 kg ಮತ್ತು ಆ ರೈಸಿನ ಏನೋ ಸಂಗ್ರಹ ಆಗಿದೆ ಅದೆಲ್ಲವೂ ಕೂಡ 2 ವರ್ಷಗಳ ಕೆಲಸ ಅಂದ್ರೂ ಕೂಡ ಇದು ನೋಡಿ 97ರಿಂದ ಯಾವ ರೀತಿ ಇದನ್ನೊಂದು ವ್ಯವಸ್ಥಿತವಾಗಿ ಮುಂದೆ ಯಾವತ್ತೂ ನಾವು ಒಂದು ಈ ದೇಶವನ್ನು ಅಲ್ಲಾಡಿಸಬೇಕು ಅಭದ್ರತೆಯಲ್ಲಿ ದೂಡಬೇಕು ಅಂತ ಎಷ್ಟು ಒಂದು 2-3 ದಶಕಗಳ ಪ್ಲಾನನ್ನು ಮಾಡಿದ್ದಾರೆ. ಮತ್ತು ಅಲ್ಲಿ ಇದ್ದಂಥ ಚಿಕ್ಕ ಜಾಗದ ಒಂದು ಕಾಲೇಜನ್ನು ಅಕ್ಕಪಕ್ಕದ ಹಳ್ಳಿಯ ಏನು ಜಮೀನುಗಳನ್ನು ಕೊಂಡುಕೊಳ್ತಾ ನೂರಾರು ಎಕರೆಯ ದೊಡ್ಡ ಕ್ಯಾಂಪಸ್ ಮಾಡ್ಕೊಂಡಿದ್ದಾರೆ. ಈಗ ಜನಕ್ಕೂ ಗೊತ್ತಾಗಲ್ಲ. ನಾನು ನಿನ್ನೆನೂ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದೆ, ಬಾಡಿಗೆ ಒಂದು 500 ರೂಪಾಯಿ ಜಾಸ್ತಿ ಬರುತ್ತೆ ಅಂದರೆ ಹಿನ್ನೆಲೆ ಏನು ನೋಡಲ್ಲ, ಕೊಟ್ಟು ಬಿಡ್ತಾರೆ. ಅದು ಸಹಜ. ಆ ಒಂದು ಟರ್ಮಲ್ಲಿ ನೋಡುವಂಥ ಸಂದರ್ಭದಲ್ಲಿ ಅದರ ಹಿನ್ನೆಲೆಗಳೇನು, ಯಾರು ಕೊಡ್ತಾ ಇದ್ದೀವಿ, ಯಾಕಾಗುತ್ತೆ ಅದೆಲ್ಲ ಗೊತ್ತಿಲ್ಲ. ಒಂದು ಒಟ್ಟಾರೆ ಬಿಸ್ನೆಸ್ ನಡೆಯುವಂಥದ್ದು, ದುಡ್ಡು ಆ ಕಡೆ ಈ ಕಡೆ ಸಾಗಣೆ ಆಗ್ತಾ ಇರುತ್ತೆ, ನಡೆಯುತ್ತೆ. ಸೊ ಈ ರೀತಿ ಅಕ್ಕಪಕ್ಕದ ಹಳ್ಳಿಯ ಎಲ್ಲ ಜಮೀನುಗಳನ್ನು ತಕ್ಕೊಂಡು ತುಂಬ ದೊಡ್ಡ ಮಟ್ಟದ ಕ್ಯಾಂಪಸ್ ಮಾಡಿ ಅದರೊಳಗಡೆ ಸಸ್ಪಿಷಿಯಸ್ ಆಗಿ ಅವರು ಆಪರೇಷನ್ಸನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ತುಂಬ ನಿಗೂಢವಾಗಿ ಏನಾಗ್ತಾ ಇದೆ ಒಳಗಡೆ, ಏನು ಟೆಸ್ಟ್ಗಳಾಗ್ತಾ ಇದೆ. ಒಂದು ಚಾರಿಟಬಲ್ ಹಾಸ್ಪಿಟಲ್ ರೀತಿಯೂ ಮಾಡ್ತಾರೆ, ಒಂದಷ್ಟು ಕ್ಯಾಂಪ್ಗಳನ್ನು ಮಾಡ್ತಾರೆ, ಜನರನ್ನ ಕನ್ನೋಡಿಸೋ ರೀತಿ. ಆದರೆ ಇವಾಗ ಅಲ್ಲಿ ಮೊನ್ನೆ ಸಿಕ್ಕಿರುವಂಥ 4 ಜನ ಡಾಕ್ಟರ್ ಇರ್ಬೋದು ಅಥವಾ ನಿನ್ನೆ ಸಿಕ್ಕಿರುವಂತಹ ಏನು 2 ಡಾಕ್ಟರ್ಸ್ ಇರ್ಬೋದು. ಸೊ ಫರೀದಾಬಾದ್ನ ಆ ಒಂದು ಯಾವ ರೀತಿ ಒಂದು ಎಪಿಸೆಂಟರ್ ಆಗಿದೆ ಈ ಟೆರರಿಸಮ್ಗೆ ಅನ್ನೋದು. ಸೊ ಒಂದು ದಾರಿ ತಪ್ಪಿಸುವಂತಹ ಮದ್ರಸಾ ಬೇರೆಯಲ್ಲ, ಈ ಒಂದು ಬೇರೆಯಲ್ಲ. ಸೊ ಇಂತಹ ಸಂಸ್ಥೆಗಳಿಗೆ ಸರ್ಕಾರಗಳು ಕೂಡ ವಿಶೇಷ ಅನುದಾನವನ್ನು ಕೊಡ್ತವೆ, ಎಕ್ಸಂಪ್ಷನನ್ನು ಕೊಡ್ತವೆ. ಅಲ್ಪಸಂಖ್ಯಾತರ ಒಂದು ಓಲೈಕೆ ಅಥವಾ ಅವರ ಕಲ್ಯಾಣ ಅನ್ನೋ ಆಧಾರದಲ್ಲಿ ಒಳ್ಳೆಯವರು ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಅದರ ಅಡಿಯಲ್ಲಿ ಸಿಗ್ತಾ ಆ ನೆರಳಲ್ಲಿ ಬದುಕ್ತಾ ಇರುವಂಥ ಇಂತಹ ದೇಶದ್ರೋಹಿಗಳನ್ನು, ಇಂತಹ ಪೈಶಾಚಿಕ ರಾಕ್ಷಸರನ್ನ ಸಾಕುವಂತ ಕೆಲಸವನ್ನ ನಮ್ಮ ಟ್ಯಾಕ್ಸ್ ದುಡ್ಡಲ್ಲೇ ವೋಟ್ ಬ್ಯಾಂಕ್ಗೋಸ್ಕರ ಸರ್ಕಾರಗಳೇ ಮಾಡ್ತಾ ಇದ್ದಾವೆ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ. ಬೇರೆ ಬೇರೆ ಕಡೆ ನೋಡ್ತಾ ಇರುವಂಥದ್ದು. ಸೊ ಇದು ಆಗ್ತಾ ಬಂದಿರುವಂಥದ್ರಿಂದ 70ರಿಂದ 80ರಿಂದ 90 ದಶಕದ ನಂತರ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಇದು ಒಂದು ಹಂತದಲ್ಲಿ ದೇಶದ ಆಂತರಿಕ ಭದ್ರತೆಯನ್ನು ಯಾವ ಒಂದು ಕಟ್ಟಿಂಗ್ ಎಡ್ಜಿಗೆ ತಂದಿಟ್ಟಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಸೊ ಇವತ್ತು ಏನು ಮೀಟಿಂಗ್ ಆಗ್ತಾ ಇದೆಯಲ್ಲ, ಆ ಒಂದು ಮೀಟಿಂಗನ ಆಧಾರದಲ್ಲಿ ಮುಂದಿನ ಒಂದು ಅಂದರೆ ವಾಪಸ್ ಕೌಂಟರ್ ಸ್ಟ್ರಾಟಜಿಯನ್ನು ಏನು ಮಾಡಬೇಕು. ಜೊತೆಗೆ ನೋಡಿ ಬೆಂಗಳೂರಲ್ಲೂ ಕೂಡ ಕೆಲವು ಕಡೆ ಪಾಕಿಸ್ತಾನ ಪ್ರಜೆಗಳ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕುವಂಥ ಪ್ರಕ್ರಿಯೆಯನ್ನು ಶುರು ಮಾಡಲಾಗಿದೆ. ಇವರೆಲ್ಲ ಯಾಕೆ ಇಟ್ಕೊಂಡಿರ್ತಾರೆ, ಯಾರಿಗೆ ಫಂಡ್ ಮಾಡ್ತಾರೆ, ಫೈನಲಿ ಇವರಿಗೆಲ್ಲ ಏನು ಬೇಕು? ಇವರೆಲ್ಲ ಬಂದು ಇಲ್ಲೇ ಹುಟ್ಟಿದ್ದಾರೆ, ಇಲ್ಲೇ ಸಾಯ್ತಾ ಇದ್ದಾರೆ. ಇವರ ಮನೆ ಮಂದಿ ಮಕ್ಕಳು ನೆಂಟರು ಎಲ್ಲರಿಗೂ ಕೂಡ ಇವ್ರಿಗೆಲ್ಲರಿಗೂ ಅನ್ನ ಆಗ್ತಾ ಇರುವಂಥದ್ದು ಇದೇ ದೇಶ. ಪ್ರೇಮ ಇರಬೇಕಾದ್ರೆ ಪಾಕಿಸ್ತಾನದವ್ರು ಇಲ್ಲಿ ಆಸ್ತಿ ತಗೊಂಡಿರುವಂಥವ್ರು ಅವ್ರಿಗೆ ಇನ್ನೇನಂತ ಪ್ರೇಮ ಇರಬೇಡ. ಸೊ ಸಹಜವಾಗಿ ಇಲ್ಲೇ ಹುಟ್ಟಿ ಬೆಳೆದು ನಮ್ಮ ಅನ್ನವನ್ನೇ ತಿಂದಿರುವಂಥ ಜನನೇ ಈ ರೀತಿ ಮಾಡ್ತಾ ಇರಬೇಕಾದ್ರೆ ಇನ್ನು ಹೊರಗಡೆ ಅಂತ ಬಂದಿರೋರು ಏನು ಮಾಡ್ತಾರೆ? ಸೊ ಸಹಜವಾಗಿ ಎಲ್ಲ ಮಾಡೆಲ್ಗಳನ್ನು ಏಕಾಏಕಿ ಬರೀ ಸ್ಫೋಟಕಗಳನ್ನು ಡಿಫ್ಯೂಸ್ ಮಾಡೋದು ಅಥವಾ ಅದನ್ನು ಫೈಂಡ್ ಔಟ್ ಮಾಡೋದು ಅಂತಲ್ಲ, ಇದಕ್ಕೆ ಇರುವಂಥ ಸಪೋರ್ಟ್ ಸಿಸ್ಟಮ್ ಏನಿದೆಯಲ್ಲ ಆ ಇಕೋ ಸಿಸ್ಟಮನ್ನು ಬ್ರೇಕ್ ಮಾಡಿ ಡೆಮಾಲಿಷ್ ಮಾಡೋವರೆಗೂ ಕೂಡ ಯಾವುದೇ ದೇಶದ ಆಂತರಿಕ ಭದ್ರತೆ ಇಂತಹವರು ಸವಾಲಾಗೇ ಇದ್ದೇ ಇರ್ತಾರೆ. ಪೃಥ್ವಿ ಪಟೇಲ್, ಇಲ್ಲಿ ಅಲ್ಫಲಾ ಲ್ಯಾಬ್ನಲ್ಲೇ RDX ಅನ್ನ ರೆಡಿ ಮಾಡ್ತಾ ಇದ್ರು. ಈಗ ಅರೆಸ್ಟ್ ಆಗಿರುವಂಥವ್ರು ವೈದ್ಯರೇನಿದ್ದಾರೆ ಅದೇ ವಿವಿಲಿ ಓದ್ತಾ ಇದ್ದಂಥವ್ರು. ಈಗ 2 ಸ್ಟೂಡೆಂಟ್ಗಳನ್ನು ಕೂಡ ಅರೆಸ್ಟ್ ಮಾಡಲಾಗಿರುವಂಥದ್ದು. ಅಂದರೆ ನಮ್ಮ ಇಂಟೆಲಿಜೆನ್ಸ್ ಎಲ್ಲ ಎಲ್ಲಿ ಫೇಲ್ಯೂರ್ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಇದ್ರ ಬಗ್ಗೆ ಎಲ್ಲ ಅದ್ದಿನ ಕಣ್ಣಿಡಲ್ವಲ್ಲ ಅಂತ ಮೊನ್ನೆ ಯಾರೊಬ್ಬರು ಎಕ್ಸಾಂಪಲ್ ಹೇಳ್ತಾ ಇದ್ರು. ಅಮೆರಿಕಾದಲ್ಲಿರುವಂಥ ಹಾರ್ವರ್ಡ್ ಯೂನಿವರ್ಸಿಟಿಗೆ ಲಿಬರೈಸೇಷನ್ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಫಂಡಿಂಗ್ ಅನ್ನೇ ನಿಲ್ಲಿಸಲಾಗಿದೆ ಅಂತ. ಬಿಕಾಸ್ ಅಲ್ಲಿ ಅಮೆರಿಕದ ವಿರುದ್ಧ ಮಾತನಾಡುವಂಥ ಒಂದು ಸಂಘಟನೆಗಳಿದ್ದಾವೆ ಮತ್ತು ಒಂದು ಕಡೆ ಅಲ್ಲಿರುವ ದೇಶದ ಭದ್ರತೆಗೆ ಸವಾಲಾಗುವಂಥ ಒಂದು ಸಂಘಟನೆಗಳು ರೂಪುಗೊಳ್ತಾ ಇದ್ದಾವೆ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಮಾಡಲಾಗಿದೆ ಅನ್ನುವಂಥದ್ದು. ನಮ್ಮ ದೇಶದಲ್ಲಿ ಎಂಥದ್ದೇ ಆರೋಪ ಬರಲಿ, ಈವನ್ ಪಾಕಿಸ್ತಾನ ಜಿಂದಾಬಾದ್ ಅಲ್ಲಿ ಅಂಥವ್ರ ವಿರುದ್ಧನೂ ಏನೋ ಒಂದು ಸುಮ್ಮನೆ ಕೇಸ್ ಹಾಕ್ತಾರೆ, ಹಂಗೆ ಸುಮ್ಮನೆ ಆಗ್ಬಿಡ್ತಾರೆ. ಸೊ ಇದೇ ಇಂಥ ಒಂದು ಘಟನೆಗಳಿಗೆ ಕಾರಣ ಆಗ್ತಾ ಇದೆಯಾ ಅಂತ? ಅಫ್ಕೋರ್ಸ್ ದೇಶದ ಕೆಲ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಆಗಬೇಕು. ರಾಜಕಾರಣಿಗಳು ರಾಜಕೀಯವನ್ನು ಮಾಡಬೇಕೇ ವಿನಃ
ನೀವು ಪಾಕಿಸ್ತಾನದ ಪರವಾಗಿ ಸಿಂಪತಿ ತೋರಿಸುವಂಥದ್ದು ಮತ್ತು ಈ ನೆಲದಲ್ಲಿದ್ದಂಥವರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳುವಂಥವ್ರು ಮತ್ತು ಅವರ ಪರವಾಗಿ ಸರ್ಕಾರಗಳು ಮತ್ತು ಕಾಂಗ್ರೆಸ್ ಪಕ್ಷಗಳಿರ್ತಕ್ಕಂಥದ್ದು ಅಥವಾ ಯಾವುದೇ ಒಂದು ಪಾರ್ಟಿಯ ಪರವಾಗಿ ನಿಂತ್ಕೊಳ್ತಾ ಇದೆಯಲ್ಲ, ಅದು ಕೂಡ ಎಲ್ಲೊಂದು ಕಡೆ ದೇಶದ್ರೋಹ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ಕುಮ್ಮಕ್ಕು ಕೊಟ್ಟಂತಾಗುತ್ತೆ ಮತ್ತು ದೇಶದ್ರೋಹ ಚಟುವಟಿಕೆ ಮಾಡಲಿಕ್ಕೆ ಕೂಡ ಇದೊಂದು ಕಡೆ ಪರೋಕ್ಷವಾಗಿ ಸಹಾಯ ಆಗುತ್ತೆ. ನಿಮಗೆ ಡಾಕ್ಟರ್ ಉಮರ್ ಬಗ್ಗೆ ನೀವು ಮಾತನಾಡ್ತಿದ್ದೀರಿ. ಡಾಕ್ಟರ್ ಉಮರ್ ಬಹುಶಃ ನಿಮಗೆ 2900 kg ಸ್ಫೋಟಕಗಳು ಫರೀದಾಬಾದ್ನಲ್ಲಿ ಪತ್ತೆ ಆಗಲಿಲ್ಲ ಅಂದರೆ ಬಹುಶಃ ಈ ದೇಶದಲ್ಲಿ ಅತಿ ದೊಡ್ಡ ಸ್ಫೋಟಗಳು ಆಗುವ ಸಾಧ್ಯತೆ ಇದೆ. ಅದು ಕೆಂಪುಕೋಟೆ ಇರ್ಬೋದು ಅಥವಾ ಬೇರೆ ಬೇರೆ ನೆಲೆಗಳಿರ್ಬೋದು. ನಿಮಗೆ ಡಾಕ್ಟರ್ ಉಮರ್ ಸ್ಫೋಟಕ್ಕೂ ಮೊದಲು 3 ಅವರ್ ಅವನು ಪಾರ್ಕಿಂಗಲ್ಲಿ ಇರ್ತಾನೆ. ಅಲ್ಲಿ ಫರೀದಾಬಾದ್ನಲ್ಲಿ 2900 kg ಸ್ಫೋಟಕನ್ನು ವಶಪಡಿಸ್ಕೊಳ್ತಾರೆ. 3 ಜನರ ಶಂಕಿತರನ್ನ ಪೊಲೀಸರು ಬಂಧಿಸ್ತಾರೆ. ಅದಾದ ಬಳಿಕ ಈತ 3 ಅವರು ಅವನು I-20 ಕಾರ್ನಲ್ಲಿ ಪಾರ್ಕಿಂಗಲ್ಲಿರ್ತಾನೆ. 3 ಅವರ್ ಏನು ಮಾಡ್ದ ಪಾರ್ಕಿಂಗಲ್ಲಿ? ನಂತರ ಏನು ಮಾಡ್ತಾನೆ ಅವನು? ಎಲ್ಲಿ ಬಹುಶಃ 3 ಅವರ್ ಆದ ನಂತರ ಅವನೇನು ಮಾಡ್ತಾನೆ, ಅವನು ನಿಮಗೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಆ ಸಂದರ್ಭದಲ್ಲಿ ಕಾರನ್ನು ಓಡಿಸ್ತಾನೆ. ಮೂಲಗಳ ಪ್ರಕಾರ ಈಗ ಒಂದು ಪಕ್ಕದಲ್ಲಿ ಒಂದು CNG ಒಂದು ಸ್ಫೋಟ ಆಯಿತು ಅಂತೇಳಿ ಇತ್ತೀಚಿನ ವರದಿ, ಇವತ್ತು ಬೆಳಗಿನ ನ್ಯೂಸು ಒಂದು CNG ಕಾರು ಕೂಡ ಸ್ಫೋಟ ಆಗಿದೆ. ಆ CNG ಕಾರ್ ಸ್ಫೋಟಕ್ಕೆ ನಂತರ ಇದು ಸ್ಫೋಟ ಆಗಿದೆ ಅಂತ ಹೇಳ್ತಿದ್ದೆ. ಅಂದರೆ ಇವನು ಅಮೋನಿಯಂ ನೈಟ್ರೇಟನ್ನು ಎಲ್ಲಿಗೆ ಸಾಗಿಸ್ತಾ ಇದ್ದ ಅಥವಾ ಸಾಗಿಸ್ತಿರೋ ಸಂದರ್ಭದಲ್ಲಿ ಪಕ್ಕದಲ್ಲಿ ಸ್ಫೋಟ ಆಗಿದ್ದಕ್ಕೆ ಇದು ಸ್ಫೋಟ ಆಯಿತಾ ಅಥವಾ ಸ್ಫೋಟಕ್ಕೆ ಏನಾದರೂ ಅವನು ಸಂಚು ಮಾಡ್ತಿದ್ದ? ಯಾಕಂತೇಳಿದ್ರೆ ಆ ಗಾಬರಿಯಿಂದ ಜೈಸೆ ಮೊಹಮ್ಮದ್ ಅವರು ಎಲ್ಲಾದರೂ ನೀನು ಸ್ಫೋಟ ಮಾಡು ಅಂತ ಹೇಳಿದ್ರೆ, ಯಾಕಂತೇಳಿದ್ರೆ ಅವನು ಸುಸೈಡ್ ಬಾಂಬರ್ ಥರನೇ ಇದೆ. ಯಾಕಂತೇಳಿದ್ರೆ ಸಾಮಾನ್ಯವಾಗಿ ಕಾರ್ನಲ್ಲಿ ಅವನು ಉಮರ್ ಇದ್ದ ಅಂತೇಳಿ ಅವ್ನ ಮೈಂಡ್ ಎಷ್ಟು ವಾಶ್ ಮಾಡಿದ್ರೆ ಆತ ಸುಸೈಡ್ ಬಾಂಬರ್ ಅಂತಲೇ ಕೂಡ ಹೇಳಲಾಗ್ತಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ನಿಮಗೆ ಅಮೋನಿಯಂ ಅನ್ನೋ ಕಾರಣಕ್ಕೆ ಅದು ನಾವು ಗೊಬ್ಬರವಾಗಿ ಬಳಸ್ತೀವಿ. ಅದನ್ನು ನಿಮಗೆ ರಾಸಾಯನಿಕ ಏನು ಪೆಟ್ರೋಲ್ ಅಂತ ಉತ್ಪನ್ನಗಳನ್ನ ಅದು ಮಿಕ್ಸ್ ಮಾಡಿದ್ರೆ ಅದು ಸ್ಫೋಟಕ ಆಗುತ್ತೆ. ನಿಮಗೆ ಸಾಮಾನ್ಯ ಕಿತ್ತಳೆ ಬಣ್ಣ ಬರುತ್ತೆ ಸ್ಫೋಟ ಆದ ಸಂದರ್ಭದಲ್ಲಿ. ಗಾಳಿಗೆ ಅಮೋನಿಯಂ ಆಕ್ಸೈಡು ಅದು ನಿಮಗೆ ಹೌದು ಅಮೋನಿಯಂ ನೈಟ್ರೇಟು ನಿಮಗೆ ಕಿತ್ತಳೆ ಬಣ್ಣ ಬರುತ್ತೆ. ಆದರೆ ಇಲ್ಲಿ ಉಮರ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ದೇಶದಲ್ಲಿ ಮಹಿಳಾ ಉಗ್ರ ಜಾಲವನ್ನು ಸ್ಥಾಪನೆ ಮಾಡಲಿಕ್ಕೆ ಜೈಷೆ ಮೊಹಮ್ಮದ್ ಒಂದು ಪ್ಲ್ಯಾನ್ ಮಾಡಿತ್ತು ಅನ್ನೋದಕ್ಕೆ ಹಲವಾರು ಉದಾಹರಣೆಗಳಿರ್ತಕ್ಕಂಥದ್ದು. ಡಾಕ್ಟರ್ ಶಹೀನ್ ಅಂತವ್ರನ್ನ ಮೈಂಡ್ ವಾಶ್ ಮಾಡಲಿಕ್ಕೆ ಆರಂಭ ಮಾಡಿದ್ರು. ಡಾಕ್ಟರ್ ಶಹೀನು ಈಗಾಗಲೇ ಸುಮಾರು 40 ಲಕ್ಷ ರೂಪಾಯಿ ಹಣವನ್ನು ಸಂಗ್ರಹ ಮಾಡಿರ್ತಕ್ಕಂಥದ್ದು. ಈ ದೇಶದಲ್ಲಿ ಮಹಿಳಾ ಉಗ್ರರನ್ನ ಪತ್ತೆ ಹಚ್ಚೋದು ಕಷ್ಟ ಮತ್ತು ಈ ಮಹಿಳಾ ಜಾಲವನ್ನು ಯಾರು ಕೂಡ 47 ಸಿಕ್ಕಿದೆ. ಎಸ್, ಮಹಿಳಾ ಜಾಲವನ್ನು ಅಷ್ಟು ಸುಲಭವಾಗಿ ಬೇತ್ಸೋಕ್ಕೆ ಕಷ್ಟ ಮತ್ತು ಆ ಮುಖಾಂತರ ಈ ದೇಶದಲ್ಲಿ ಮಹಿಳೆಯರನ್ನ ಬಳಸ್ಕೊಂಡು ದೇಶದ್ರೋಹವನ್ನು ಮಾಡ್ತಕ್ಕಂಥ ಅವರ ಮೈಂಡ್ ವಾಶ್ ಸಂಘಟನೆ ಮಹಿಳಾ ಸಂಘಟನೆ ಅಧ್ಯಕ್ಷೆ ಹೌದು ಅವರೇ ನೇತೃತ್ವ. ಅವ್ರ ದೇಶದಲ್ಲಿ ಜೈಸೆ ಮಹಿಳಾ ಸಂಘಟನೆ ಮುಖಾಂತರ ಒಂದಷ್ಟು ಉಗ್ರ ಕೃತ್ಯಗಳು ಮತ್ತು ವಿಧ್ವಂಸಕ ಕೃತ್ಯಗಳನ್ನ ಮಾಡಲಿಕ್ಕೆ ತಯಾರು ಮಾಡ್ತಿದ್ರು ಅನ್ನೋದಕ್ಕೆ ಸ್ಪಷ್ಟವಾದ ಉದಾಹರಣೆ. ಆ ಮುಖಾಂತರ ದೇಶದ ಭದ್ರತೆಗೆ ಮೊದಲು ಅಪಾಯವನ್ನು ತರಬೇಕು. ದೇಶದ ಭದ್ರತೆಗೆ ಅಪಾಯ ಆದರೆ ಆರ್ಥಿಕ ವ್ಯವಸ್ಥೆಗೆ ದೊಡ್ಡ ಪೆಟ್ಟು ಬೀಳುತ್ತೆ. ಆರ್ಥಿಕ ವ್ಯವಸ್ಥೆ ಪೆಟ್ಟು ಬಿದ್ದರೆ ದೇಶದಲ್ಲಿ ಇರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೆಟ್ಟು ಬೀಳುತ್ತೆ. ಆ ಮುಖಾಂತರ ಇಡೀ ದೇಶವನ್ನು ಬೇರೆ ಬೇರೆ ರೀತಿಯಲ್ಲಿ ಈಗ ಯಾವ ರೀತಿ ಇದೆ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಉಜ್ಬೇಕಿಸ್ತಾನ್, ಬಾಂಗ್ಲಾ ಈ ರೀತಿ ಆಂತರಿಕವಾಗಿ ಗಲಭೆಗಳನ್ನು ಸೃಷ್ಟಿ ಮಾಡ್ಬೋದು. ಆಂತರಿಕ ಗಲಭೆಗಳು ಮತ್ತು ಆಂತರಿಕ ಕ್ಷೋಭೆಗಳು ಉಂಟಾದರೆ ದೇಶದಲ್ಲಿ ಅಲ್ಲಲ್ಲಿ ಕೋಮು ದ್ವೇಷಗಳು ಆರಂಭವಾಗುತ್ತೆ. ಆ ಮುಖಾಂತರ ಅದರ ಲಾಭವನ್ನು ಪಡಿಬೇಕನ್ನೋದು ಜೈಸೆ ಮೊಹಮ್ಮದರ ಅತಿ ದೊಡ್ಡ ಪ್ಲಾನ್ ಆಗಿತ್ತು ಅಂತಲೇ ಹೇಳಲಾಗ್ತಿರ್ತಕ್ಕಂಥದ್ದು. ಇವತ್ತು ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಜೆ ಹೈ ಲೆವೆಲ್ ಮೀಟಿಂಗನ್ನು ಮಾಡ್ತಾರೆ. NIA ಒಂದಷ್ಟು ಸ್ಫೋಟಕ ವಿಚಾರಗಳು ಹೇಳಿರ್ತಕ್ಕಂಥದ್ದು. ನಿಮಗೆ ಅವರಿಗೆ ದೆಹಲಿ, ಮುಂಬೈ ಸೇರಿದಂತೆ ಅನೇಕ ಮಹಾನಗರಗಳನ್ನ ಟಾರ್ಗೆಟ್ ಮಾಡಿದ್ರು ಅನ್ನೋ ಒಂದು ಹೊಸ ಒಂದು ಮಾಹಿತಿ ಲಭ್ಯ ಆಗ್ತಿರ್ತಕ್ಕಂಥದ್ದು. ಆ ಮುಖಾಂತರ ಇವತ್ತಿನ ಸ್ಫೋಟ ಇದೆಯಲ್ಲ, ಸ್ಫೋಟ ಭಾರತಕ್ಕೆ ಅತಿ ದೊಡ್ಡ ಎಚ್ಚರಿಕೆ. ಯಾಕಂತೇಳಿದ್ರೆ ನಾವು ಆಂತರಿಕ ಭದ್ರತೆಯನ್ನು ಹೆಚ್ಚಿಸಬೇಕಾಗಿರ್ತಕ್ಕಂಥ ಒಂದು ಮತ್ತು ನಮ್ಮ ಗುಪ್ತಚರ ಇಲಾಖೆ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸಬೇಕಾಗಿರ್ತಕ್ಕಂಥದ್ದು ಮತ್ತು ಗುಪ್ತಚರ ಇಲಾಖೆ ಕೂಡ ಅತಿ ಹೆಚ್ಚು ಸ್ವಾತಂತ್ರ್ಯವನ್ನು ಕೊಡಬೇಕು ಮತ್ತು ಈ ದೇಶದಲ್ಲಿರ್ತಕ್ಕಂಥ ಆಂತರಿಕ ಭಯೋತ್ಪಾದಕರು, ಆಂತರಿಕ ಉಗ್ರರು ಮತ್ತು ಈ ದೇಶದಲ್ಲೇ ಇರ್ತಕ್ಕಂಥವ್ರು ಪಾಕಿಸ್ತಾನ ಪರವಾಗಿ ಸಿಂಪತಿ ಇರ್ತಕ್ಕಂಥವ್ರು ಮತ್ತು ಪಾಕಿಸ್ತಾನ ಜೊತೆ ನಂಟಿರುವಂಥವ್ರನ್ನ ಭೇದಿಸಬೇಕಾಗಿರ್ತಕ್ಕಂಥದ್ದು ಇದು ಅತಿ ದೊಡ್ಡ ಸವಾಲಾಗಿರ್ತಕ್ಕಂಥ. ಈ ದೇಶದಲ್ಲಿ ಆಂತರಿಕವಾಗಿರ್ತಕ್ಕಂಥ ಉಗ್ರರಿದ್ದಾರೆ, ಈ ದೇಶದ್ರೋಹಿಗಳು, ಅವರನ್ನು ನಾವು ಟಾರ್ಗೆಟ್ ಮಾಡಿ ಟಾರ್ಗೆಟ್ ಮಾಡೋ ಮುಖಾಂತರ ಅವ್ರನ್ನ ಹಿಡಿಯೋದ್ರಿಂದ ಈ ಥರದ ಕೃತ್ಯಗಳಿಗೆ ಒಂದಷ್ಟು ಕಡಿವಾಣ ಹಾಕ್ಬೋದು. ಯಾಕಂತೇಳಿದ್ರೆ ಜೈಷೆ ಮೊಹಮ್ಮದ್ ಈ ಸ್ಫೋಟವನ್ನು ನೋಡಿದ್ರೆ ಬಹುಶಃ ನಿಮಗೆ ಬೇರೆ ಎಲ್ಲ ರಾಷ್ಟ್ರಗಳು ಬಹುತೇಕ ಅನೇಕ ರಾಷ್ಟ್ರಗಳು ಖಂಡಿಸ್ತವೆ. ಅಮೆರಿಕ ಅಂತ ರಾಷ್ಟ್ರಗಳು ಇದುವರೆಗೂ ಕೂಡ ಇದ್ರ ಬಗ್ಗೆ ಸಿಂಪತಿನ ಕೂಡ ವ್ಯಕ್ತಪಡಿಸಿಲ್ಲ ಈ ದೇಶದಲ್ಲಿ ಆಗಿರ್ತಕ್ಕಂಥ ವಿಚಾರವಾಗಿ. ಸ್ಟ್ಯಾಂಡರ್ಡ್ ನೋಡಿ ಹೆಂಗಿದೆ. ಅದೇ ಪಾಕಿಸ್ತಾನದಲ್ಲಿ ಇಸ್ಲಾಮಾಬಾದ್ ಕೋರ್ಟ್ ಮುಂದೆ ಆಗಿರುವಂತ ದಾಳಿಯನ್ನ ಟೆರರಿಸಂ ಅಂತ ಮಾಡಿದೆ. ಇದನ್ನ ಎಕ್ಸ್ಪ್ಲೋಷನ್ ಮತ್ತೆ ಸಂತಾಪ ಅನ್ನೋ ರೀತಿ ಅದು ಕೂಡ ಪೋಸ್ಟ್ ಮಾಡಿ ಇಲಾಖೆ ಮಾಡಿದೆ. ಎಷ್ಟರ ಮಟ್ಟಿಗೆ ಡಬಲ್ ಸ್ಟ್ಯಾಂಡರ್ಡ್ ಅಂತ ಬ್ಯಾಕಪ್ ಯಾವಾಗ ಅಮೆರಿಕ ಬ್ಯಾಕಪ್ ಪಾಕಿಸ್ತಾನ್ಗೆಲ್ಲ ಸಿಗುತ್ತಲ್ಲ, ಭಾರತದಲ್ಲಿ ಇಂತಹ ಅತಿ ದೊಡ್ಡ ದುಷ್ಕೃತ್ಯಗಳು ಆಗಿವೆ ಇತಿಹಾಸದಲ್ಲೂ ಕೂಡ. ಈ ಸಲವೂ ಕೂಡ ಆಗಿರುವಂತದ್ದ ಒಂದು ಪ್ಯಾಟರ್ನ್ ಅದೇ ತೋರಿಸ್ತಾ ಇದೆ ನೋಡಿ. ಚೈನಾ ನಮ್ಮ ಜೊತೆ ಉತ್ತಮ ಬಾಂಧವ್ಯ ಅಂದ್ಕೊಂಡಿದೆ. ಈಗ ಸ್ಫೋಟ ಆಗಿ ಇವತ್ತಿಗೆ 2ನೇ ದಿನ ಆಗಿದೆ. ಇವತ್ತು ಚೈನಾ ಸರ್ಕಾರ ಕೂಡ ಭಾರತದಲ್ಲಾಗಿರ್ತಕ್ಕಂಥ ದಾಳಿಯನ್ನು ಖಂಡಿಸಿಲ್ಲ. ಅಂದ್ರೆ ಅದರ ಅರ್ಥ ಭಾರತಕ್ಕೆ
ಆಂತರಿಕ ಶತ್ರುಗಳು ಒಂದು ಕಡೆ ಆದರೆ ನಮ್ಮ ಸುತ್ತ ಇರತಕ್ಕಂಥ ಶತ್ರುಗಳನ್ನು ಕೂಡ ನಾವು ಮಟ್ಟ ಹಾಕಬೇಕಾಗಿರ್ತಕ್ಕಂಥ, ಹಾಗಾಗಿ ನಮ್ಮ ಆಂತರಿಕ ಭದ್ರತೆಯನ್ನು ಇಲ್ಲಿರುವಂತವರೇ ಹೇಳ್ತಾ ಇಲ್ಲ ಪಾಕಿಸ್ತಾನ ಅಂದ್ಬಿಟ್ಟು ಎಲ್ಲೂ ಅಧಿಕೃತವಾಗಿ ಯಾರು ಒಬ್ರು ಮಾತಾಡಿ. ಯಾಕೆ ಅಂದ್ರೆ ನೋಡಿ, ಕಳಿಸಲ ಪಹಲ್ಗಾಮ್ ಆದಂತ ಸಂದರ್ಭದಲ್ಲಿ ಅಲ್ಲಿ ಸ್ಯಾಟಲೈಟ್ ಮೂವ್ಮೆಂಟ್ಸು ಅಥವಾ ಅಲ್ಲಿನ ಇನ್ಫಿಲ್ಟ್ರೇಷನ್ ಎಲ್ಲದರ ಆಧಾರದಲ್ಲಿ ಆಪರೇಷನ್ ಸಿಂಧೂರವನ್ನ ಭಾರತ ಸರ್ಕಾರ ಕೈಗೆತ್ತಿಕೊಳ್ತು ಮತ್ತು ಸರಿಯಾದ ಉತ್ತರವನ್ನ ಕೊಡ್ತು. ಅದಕ್ಕೆ ಗ್ಲೋಬಲ್ ಅಕ್ಸೆಪ್ಟೆನ್ಸ್ ಮತ್ತು ಅಕ್ನಾಲೆಜ್ಮೆಂಟ್ ಕೂಡ ಸಿಕ್ತು. ಯಾಕಂದ್ರೆ ಅದು ಆ ಕ್ಷಣದ ಅನಿವಾರ್ಯತೆ ಗ್ಲೋಬಲ್ ಟೆರರಿಸಂ ಅಡಿಯಲ್ಲಿ ನೋಡುವಂತ ಸಂದರ್ಭದಲ್ಲಿ. ಅದಕ್ಕೆ ಈ ಸಲ ತುಂಬಾ ಒಂದು ರಂಗೋಲಿ ಕೆಳಗಡೆ ಸುತ್ತುವಂತ ಪ್ರಯತ್ನವನ್ನು ಮಾಡಿರುವಂತದ್ದು. ಸ್ಲೀಪರ್ ಸೆಲ್ಗಳನ್ನು ಬಳಸ್ಕೊಂಡು ಅವತ್ತೇನು ರಿಟಾಲಿಯೇಷನ್ ಒಂದು ಪ್ರತೀಕಾರದ ಮಾತನ್ನ ಆಡಿದ್ರಲ್ಲ ಜೈಷೆ ಸಂಘಟನೆ ಮತ್ತು ಅವ್ರ ಇಡೀ ಫ್ಯಾಮಿಲಿ ಎಲ್ಲ ಸತ್ತುವಂತ ಸಂದರ್ಭದಲ್ಲಿ ಏನು ಪ್ರತೀಕಾರದ ಮಾತನಾಡಿದ್ರಲ್ಲ, ಅದಕ್ಕೆ ಪೂರಕವಾಗಿ ಇಲ್ಲಿ ದೊಡ್ಡ ಸಂಚಲನ ಸ್ಥಳೀಯರನ್ನೇ ಬಳಸ್ಕೊಂಡು ಸೊ ನಾಳೆ ಅದು ಬಾಹ್ಯ ಕೃತ್ಯ ಅಲ್ಲ ಅನ್ನೋ ತೋರಿಸುವ ಮೂಲಕ ಆಂತರಿಕವಾಗಿ ನಿಮ್ಮ ಆಂತರಿಕ ಭದ್ರತಾ ಪಡೆಗಳ ವೈಫಲ್ಯ, ಗುಪ್ತಚರದ ವೈಫಲ್ಯ ಅನ್ನೋ ರೀತಿ ತೋರಿಸೋದ್ರ ಮೂಲಕ ಆಂತರಿಕವಾಗಿ ದಂಗೆಯನ್ನು ಏಳಿಸಲಿಕ್ಕೂ ಕೂಡ ಅನುಕೂಲ ಆಗುತ್ತೆ, ಸೇಡನ್ನು ತೀರಿಸ್ಕೊಳ್ಳಿಕ್ಕೂ ಕೂಡ ಅನುಕೂಲ ಆಗುತ್ತೆ, ಜಾಗತಿಕವಾಗಿ ರಾಜಕಾರಣವನ್ನು ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಅಂದರೆ ಒತ್ತಡವನ್ನು ನಿಭಾಯಿಸಲಿಕ್ಕೆ ಅಂತಹ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ನೇರವಾಗಿ ಭಾರತ ಏನು ದೂಷಣೆ ಮಾಡೋಕ್ಕಾಗಲ್ಲ ಜಾಗತಿಕ ಮಟ್ಟದಲ್ಲಿ ಅನ್ನೋ ರೀತಿ ಸ್ಟ್ರಾಟಜಿಯನ್ನು ಮಾಡಿ ಅದರ ಎಕ್ಸ್ಟೆಂಡೆಡ್ ವರ್ಷನ್ ರೀತಿ ಇಸ್ಲಾಮಾಬಾದಲ್ಲಿ ಕೂಡ ನಮ್ಮಲ್ಲೂ ಆಗಿದೆ ನೋಡಿ. ಪ್ರಮುಖವಾಗಿ ನೋಡಿ, ನನ್ಗೆ ಇಲ್ಲ ಅನ್ಸೋದು ನಿಮಗಿಲ್ಲ ಒಂದು ಕೋಟು ನಿಮಗೆ ಪ್ರಮುಖವಾಗಿ ಸಾಮಾನ್ಯಗೆ ಯಾವುದೇ ದಾಳಿ ನಡೆದ 24 hours ಅಲ್ಲಿ ಯಾವುದೇ ಉಗ್ರ ಕೃತ್ಯ ನಡೆದ ಸಂದರ್ಭದಲ್ಲಿ ಅದು ಜೈಷೆ ಮೊಹಮ್ಮದ್ ಇರ್ಬೋದು ಆಯಿತಾ, ಅಥವಾ ಅನೇಕ ಉಗ್ರ ಸಂಘಟನೆಗಳು ಅದನ್ನು ಹೊಣೆಯನ್ನು ಹೊತ್ಕೊಳ್ತಿದ್ರು. ಆದರೆ ಫಸ್ಟ್ ಟೈಮ್ ಅವರು ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ಎಲ್ಲೂ ಕೂಡ ಯಾವುದೇ ಉಗ್ರ ಸಂಘಟನೆಗಳು ಇದರ ನೇರ ಹೊಣೆಯನ್ನು ಹೊತ್ಕೊಂಡು ನಾವೇ ಮಾಡಿಸಿದ್ದು ಹೌದು ಅಂತ ಇದುವರೆಗೂ ಕೂಡ ಹೇಳಿಲ್ಲ. ಆ ಮುಖಾಂತರ ಅವರು ಯಾವ ಮಾಡ್ತಾರೆ ಅಂದರೆ ಆಂತರಿಕ ಬಾಯ ಹೇಳಿದ್ರಲ್ಲ ನಿಮಗೆ, ನಾವು ನೇರವಾಗಿ ಪಾಕಿಸ್ತಾನವನ್ನು ದೂರಲಿಕ್ಕಾಗಲ್ಲ, ನಾವು ನೇರವಾಗಿ ಬಾಂಗ್ಲಾವನ್ನು ದೂರಕ್ಕಾಗಲ್ಲ, ನಾವು ನೇರವಾಗಿ ಜೈಷೆ ಮೊಹಮ್ಮದ್ ಅಂತ ಹೇಳೋಕ್ಕಾಗಲ್ಲ. ಆ ಮುಖಾಂತರ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ಬಾಹ್ಯ ಕೃತ್ಯ ಅನ್ನೋದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥ. ಆ ಮುಖಾಂತರ ಇಲ್ಲಿ ಅವರು ಎಷ್ಟು ಸ್ಟ್ರಾಟಜಿಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಡಾಕ್ಟರ್ಸ್ನ ಬಳಸ್ಕೊಂಡಿದ್ದಾರೆ, ಇಲ್ಲಿರ್ತಕ್ಕಂಥವ್ರು ಬಳಸ್ಕೊಂಡಿದ್ದಾರೆ, ಇಲ್ಲಿರ್ತಕ್ಕಂಥವ್ರ ಮುಖಾಂತರನೇ ಸ್ಫೋಟವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಅವರ ದೂರದೃಷ್ಟಿಗಾಮಿ ಇದೆಯಲ್ಲ, ಇದು ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಅತಿ ದೊಡ್ಡ ಎಚ್ಚರಿಕೆ. ಸೇಮ್ ಟೈಮ್ ಎಕ್ಸ್ಟೆಂಡೆಡ್ ವರ್ಷ ನೋಡಿ ಚಿದಾನಂದ ಅವರು ಇಸ್ಲಾಮಾಬಾದ್ ಕೋರ್ಟ್ ಮುಂದೆ ಅವರೇ ಸ್ಫೋಟವನ್ನು ಕೂಡ ಮಾಡಿಕೊಂಡು, ಯಾಕಂದ್ರೆ ದಟ್ ಇಸ್ ಸೇಮ್ ಮಾಡೆಲ್, ಇಲ್ಲೂ 12 ಜನ ಸತ್ತಾರೆ, ಅಲ್ಲೂ 12 ಜನ ಸತ್ತಾರೆ, ಅಲ್ಲೂ ಕಾರು ಇಲ್ಲೂ ಕಾರು, ಅದು ಇಮಿಡಿಯೇಟ್ ಅಂದ್ರೆ ಟೈಮಿಂಗ್ ಕೂಡ ಎಷ್ಟು ಮ್ಯಾಟರ್ ಆಗುತ್ತೆ. ಇಲ್ಲ ಆದಂತ ನೆಕ್ಸ್ಟ್ ಡೇನೇ ಅಲ್ಲ ಆಗುತ್ತೆ. ಆ ಮೂಲಕ ಇದನ್ನ ಯಾರು ಮಾಡಿದ್ದಾರೆ ಅಂತ ಗೊತ್ತು ನಮಗೆ, ಇದು ವಾರ್ ರೀತಿನೇ, ನಾವು ರೆಡಿ ಇದೀವಿ, ನಮ್ಗೆ ಗೊತ್ತು ಅಂತ ಇಂಡಿಯಾ ಕಡೆನೆ ಬೊಟ್ಟು ಮಾಡ್ತಾ ಇದ್ದಾರೆ. ಅಂದ್ರೆ ತಾವೇ ತಪ್ಪು ಮಾಡಿ ಕಳ್ಳನೇ ಮೊದಲು ತಾನೇ ಪೊಲೀಸರಿಗೆ ದೂರು ಕೊಟ್ಟಂಗೆ ಅಂತಹ ಒಂದು ನಾಟಕವನ್ನ ಮಾಡ್ತಾ ಇದೆ. ಮತ್ತು ಈ ನಾಟಕವನ್ನ ಮಾಡ್ತಾ ಇರೋಂಥ ಪಾಕಿಸ್ತಾನಕ್ಕೆ ಈ ಸಲ ಅಮೆರಿಕದ ಬ್ಯಾಕಪ್ ಚೆನ್ನಾಗಿದೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಏನಿದೆಯಲ್ಲ, ಆ ಲೆಕ್ಕಾಚಾರದಲ್ಲಿ ಭಾರತದ ಅಭಿವೃದ್ಧಿ ವೇಗವನ್ನು ಏನು ತಡೆಯಬೇಕು ಮತ್ತು ಇಲ್ಲಿನ ರೆಜಿಮ್ ಚೇಂಜ್ಗೆ ಅಸ್ಥಿರತೆಯನ್ನು ಅಭದ್ರತೆಯನ್ನು ತಂದೊಡಬೇಕು. ನಾಗರಿಕರಲ್ಲಿ ಆಂತರಿಕ ಒಂದು ಅಭದ್ರತೆ ಬಂದಂಥ ಸಂದರ್ಭದಲ್ಲಿ ದಂಗೆಗಳಾಗ್ತವೆ, ರೆಜಿಮ್ ಚೇಂಜ್ ಆಗುತ್ತೆ, ರಾಜಕೀಯ ಅಸ್ಥಿರತೆ ಶುರುವಾಗುತ್ತೆ. ಇದೆಲ್ಲವೂ ಕೂಡ ತಾವು ಹೇಳಿದಂತೆ ಈಗ ಪಾಕಿಸ್ತಾನವನ್ನು ಹೇಗೆ ಚೀನಾ ವಿರುದ್ಧ ತನ್ನ ಆಟಕ್ಕೆ ಬಳಸ್ಕೊಳ್ತಾ ಇದೆಯಲ್ಲ, ಅದೇ ರೀತಿ ಭಾರತವನ್ನು ಕೂಡ ಬಳಸ್ಕೊಳ್ಬೇಕು. ಅದಕ್ಕೊಂದು ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿ ಇರಬಾರ್ದು, ಅದಕ್ಕೊಂದು ಆತ್ಮಾಭಿಮಾನ, ಆತ್ಮಗೌರವ ಮತ್ತು ಸ್ವಾಭಿಮಾನ ಮತ್ತು ಸಶಕ್ತಿ. ನನಗೆ ಯಾರು ಬೇಕು, ರಷ್ಯಾ ಬೇಕು ಅಂದ್ರೆ ರಷ್ಯಾ, ಚೀನಾ ಬೇಕು ಅಂದ್ರೆ ಚೀನಾ, ಅಮೆರಿಕ ಬೇಕು ಅಂದ್ರೆ ಅಮೆರಿಕ ಅನ್ನುವಂಥ ಒಂದು ಚಾಯ್ಸ್ ಬೈ ಚಾಯ್ಸ್ ಇರಬಾರ್ದು. ಅವ್ರಿಗೆ ಒತ್ತಡ ಇರಬೇಕು ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಿ. ಈ ಸಂದರ್ಭದಲ್ಲಿ ಮಸೂದ್ ಅಜಾರ್ ಕುಟುಂಬನ ಅಟ್ಯಾಕ್ ಮಾಡಿ ಅವನೊಬ್ಬ ಉಳ್ಕೊಂಡ 17 ಜನನ ಸಾಯಿಸಿದ್ರು. ಆ ಸಂದರ್ಭದಲ್ಲೇ ಎಚ್ಚೆತ್ಕೊಳ್ಬೇಕಾಗಿತ್ತು ಅಂತ ಕಾಣಿಸುತ್ತೆ. ಎಚ್ಚೆತ್ಕೊಳ್ಳೋದು ಒಂದೇ, ಆದ್ರೆ ಇಡೀ ದೇಶವ್ಯಾಪಿ ದಶಕಗಳಿಂದ ಎಲ್ಲಾ ಮಹಾನಗರಗಳಲ್ಲಿ ಸೇರ್ಕೊಂಡಿರುವಂತಹ ಉಗ್ರರು ಈಗ ಡಾಕ್ಟರ್ ಶಾಹಿನ್ ಅನ್ನೋಳು ಮಸೂದ್ ಅಜರ್ನ ತಂಗಿಯ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ಲಂತೆ. ಯಾವಾಗ್ಲೂ ಆಕೆ ಹೇಳಿದ ರೀತಿಯಲ್ಲಿ ಎಲ್ಲ ಪ್ಲಾನ್ ಗಳನ್ನ ಮಾಡ್ಲಾಗ್ತಾ ಇದೆ. ಈ ದೇಶದ ಭೂ ವಿಸ್ತೀರ್ಣ ಮತ್ತು ಜನಸಂಖ್ಯೆ ಸವಾಲು ಇದೆಯಲ್ಲ, ಅದು ಅತಿ ದೊಡ್ಡ ಸವಾಲು. ಇಲ್ಲಿ ಅದರ ಜೊತೆಗೆ ಒಂದು ಡೆಮಾಕ್ರೆಟಿಕ್ ಸೆಟಪ್ ಇದೆ, ಒಂದು ಸಂವಿಧಾನದತ್ತವಾಗಿ ಎಲ್ಲರಿಗೂ ಕೂಡ ಇರುವಂತಹ ಜಾತ್ಯತೀತ ತತ್ವಗಳ ಬೆಂಬಲ ಬಲ ಎಲ್ಲವೂ ಕೂಡ ಇದೆ. ಇದರ ಹಿನ್ನೆಲೆಯಲ್ಲಿ ಯಾವುದೇ ಸರ್ಕಾರ, ಯಾವುದೇ ಏಜೆನ್ಸಿ ಯಾವುದನ್ನ ಒಂದು ದಾಷ್ಟ್ಯವಾದಂತಹ ಅಥವಾ ಒಂದು ಕಠಿಣವಾದಂತಹ ಕ್ರಮಗಳನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ NGOಗಳು ಆ ಕಡೆ ಕಿಳಿತವೆ, ನ್ಯಾಯಾಲಯಗಳಲ್ಲಿ ಟ್ರಯಲ್ಗಳು ಶುರುವಾಗುತ್ತೆ ಮತ್ತು ಹೊರಗಡೆ ಅದಕ್ಕೆ ಬೇಕಾದಂತಹ ಸಪೋರ್ಟಿವ್ ಸಿಸ್ಟಮ್ ಸಿಗುತ್ತೆ. ಮತ್ತು ಅಲ್ಪಸಂಖ್ಯಾತರ ಒಂದು ಓಲೈಕೆಯ ಲೆಕ್ಕಾಚಾರದಲ್ಲಿ ಬಾಹ್ಯ ಅಂದ್ರೆ ಹೊರ ಜಗತ್ತಿನ ದೇಶಗಳು ಕೂಡ ಇಲ್ಲಿ ಅಲ್ಪಸಂಖ್ಯಾತರ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಬರ್ತಾರೆ. ಪಾಲಿಟಿಕ್ಸ್ ಇದೆಯಲ್ಲ, ಅದು ಎಲ್ಲವೂ ಅದು ನಿಮಗೆ ಬೇರೆ ರೀತಿಯ ಅದು ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಮತ್ತೆ ನೀವು ಹೇಳಿದ ಕರೆಕ್ಟ್, ಆಂತರಿಕ ಭದ್ರತೆ ಹೆಚ್ಚಾಗಬೇಕಾಗಿರ್ತಕ್ಕಂಥದ್ದು ಮತ್ತು ಇಂಟೆಲಿಜೆನ್ಸ್ ಮತ್ತಷ್ಟು ಸ್ಟ್ರಾಂಗ್ ಆಗಬೇಕಾಗಿರ್ತಕ್ಕಂಥದ್ದು ಮತ್ತು ನಮ್ಮೊಳಗಿರ್ತಕ್ಕಂಥವ್ರನ್ನ ಪತ್ತೆ ಹಚ್ಚುವ ಕೆಲಸ ಮೊದಲು ನಾವು ಮಾಡಬೇಕು. ಮತ್ತು ಈ ಥರ ಅನುಮಾನ ಬರ್ತಕ್ಕಂಥ ವಿವಿಗಳ ಮೇಲೆ ಸದಾ ಕಣ್ಣಿಡಬೇಕು. ಮತ್ತು ಬಹುಶಃ ಈ ದಾಳಿಗಳನ್ನು ನೋಡ್ತಾ ಇದ್ರೆ ನೋಡಿ, ಎಲ್ಲ ಮುಸ್ಲಿಮರು ಭಯೋತ್ಪಾದಕರಲ್ಲ, ಹಾಗಂತ ಭಯೋತ್ಪಾದಕರು ಎಲ್ಲರೂ ಮುಸ್ಲಿಮರು ಅಂತ ಹೇಳಲ್ಲ. ಆದರೆ ಈ ಕೃತ್ಯಗಳು ನೋಡೋದ್ರಿಂದ ದೇಶದಲ್ಲಿ ನಿಮಗೆ ಒಂದು ಸಮುದಾಯ ನೋಡೋ ದೃಷ್ಟಿ ಬೇರೆ ಆಗುತ್ತೆ. ಯಾರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು
ಕೆಟ್ಟವರು ಇರ್ತಾರೆ. ಹಾಗಾಗಿ ಇದು ಸೂಕ್ಷ್ಮಮತಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಇಂಥ ವಿಚಾರದಲ್ಲಿ ಕೆಲವು ಪಕ್ಷಗಳು, ರಾಜಕೀಯ ಪಕ್ಷಗಳು ತುಷ್ಟೀಕರಣ ರಾಜಕಾರಣವನ್ನು ಬಿಡಬೇಕು. ಈಗ ಭಾರತ ಅಂತಾರಲ್ಲ, ಪಾಕಿಸ್ತಾನದಲ್ಲಿ ಒಂದು 25 ಜನನ ತೋರಿಸಿಯಪ್ಪ, ಹಿಂದೂಗಳ ಹೆಸರು ದೇವೇಂದ್ರ, ಸೋನು, ಮತ್ತೊಂದು ಅದು ಇದು ಅಂತ ಆತ್ಮಾಹುತಿ ಆದವರು ಅಥವಾ ಸಿಕ್ಕಾಕೊಂಡಿರೋರು ತೋರಿಸಿ. ಬೇರೆ ಗುಪ್ತಚರ ವ್ಯವಸ್ಥೆಯಲ್ಲಿ ಸುಮಾರು ಜನ ಇರ್ತಾರೆ, ಆದರೆ ಈ ರೀತಿ ಫಿದಾಯಿನ್ ಅಟ್ಯಾಕ್ಗಳನ್ನು ಮಾಡ್ತಾರಂತ ಹಿಂದೂಗಳನ್ನ ಪಾಕಿಸ್ತಾನದಲ್ಲಿ ತೋರಿಸಿ, ಬಾಂಗ್ಲಾದಲ್ಲಿ ತೋರಿಸಿ. ಯಾಕೆ ಇಲ್ಲೇ ಸಿಗ್ತಾರೆ, ಇಲ್ಲೇ ಯಾಕೆ ಬಳಸ್ಕೋತಾರೆ? ಬೇಡ, ಅಲ್ಲಿರುವಂಥ ಹಿಂದೂಗಳನ್ನೇ ಯಾರನ್ನಾದ್ರೂ ತೋರಿಸಿ. ಭಾರತದ ನೆರವಿಗೆ ನಿಂತ್ಕೊಂಡು ಯಾರೋ ಒಂದು ಫಿದಾಯಿನ್ ಅಟ್ಯಾಕ್ಗಳನ್ನು ಮಾಡ್ತಾ ಇದ್ದಾರೆ ಅಂತ. ಸೊ ಅದು ಕೂಡ ಕನ್ಸಿಡರ್ ಆಗಬೇಕಾಗತ್ತೆ. ಮತ್ತು ಇವತ್ತಿನ ಎಕ್ಸಾಂಪಲ್, ಈಗ ನಮ್ಮಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗಿದ್ರು, ಸೆಲೆಬ್ರೇಟ್ ಮಾಡ್ತಾರೆ. ಅದನ್ನ ಏನ್ ಮಾಡಿದ್ರು? ರಾಜ್ಯಸಭಾ ಸದಸ್ಯ, ಒಬ್ಬ ರಾಜ್ಯಸಭಾ ಸದಸ್ಯ ಅಟ್ಲೀಸ್ಟ್ ಕೂಗಿರ್ಲಿ ಒಂದು ವೇಳೆ ಕೂಗಿದ್ರೆ ಅಂತವ್ರು ಒಳಗಾಕಿ ಅಂತ ಜೈಲಿಗೆ ಹಾಕಿ ಅನ್ಬೇಕು. ಆತ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಲ್ಲ. ಮತ್ತೆ ಪೊಲೀಸ್ ಹೊಡಿತಾರೆ, ಬೆಂಕಿ ಹಚ್ತಾರೆ, ನೆಕ್ಸ್ಟ್ ಅವರ ಕೇಸ್ಗಳನ್ನ ಅಕ್ವಿಟಲ್ ಮಾಡ್ತಾರೆ. ಇವರು ವಿತ್ಡ್ರಾ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮನ್ನು ರಕ್ಷಣೆ ಮಾಡೋದು ಒಂದು ತಂಡ ಇದೆ. ಮೊನ್ನೆ ದಾಳಿ ಆದಂತ ಸಂದರ್ಭ ಆಸಿಫ್ ಮುನೀರ್ಗೆ ಲೈಫ್ ಟೈಮ್ ಆಗಿ ಅಧಿಕಾರವನ್ನ ಕೊಡ್ಲಾಯ್ತಲ್ಲ, ಆ ದಿನನೇ ಬ್ಲಾಸ್ಟ್ ಆಗಿರೋದು. ಅಲ್ಲಿ ಇಡೀ ವ್ಯವಸ್ಥೆ ಎಕ್ಸಾಕ್ಟ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಇದು ಈ ಒಂದು ನಮ್ಮ ಕಂಠನಾಳ ಕಾಶ್ಮೀರ ಅಂತ ಯಾವಾಗ ಸ್ಟೇಟ್ಮೆಂಟ್ ಕೊಟ್ಟಲ್ಲ, ಅದಾದ ನಂತರ ಪಹಲ್ಗಾಮಲ್ಲಿ ಅಟ್ಯಾಕ್ ಆಯಿತು. ಇವರಿಗೆ ಸರ್ವಾಧಿಕಾರಿತನವನ್ನು ಕೊಟ್ಟ ನಂತರ ಈ ಒಂದು ಅಟ್ಯಾಕ್ ಆಗಿದೆ. ಮತ್ತು ತನ್ನ ಪೊಸಿಷನ್ ಅನ್ನ ಎಷ್ಟು ಸಾಧ್ಯ ಅಷ್ಟು ಪರ್ವೇಜ್ ಮುಷರಫ್ ಇರ್ಬೋದು, ಆಯೂಬ್ ಖಾನ್ ಇರ್ಬೋದು, ಇವರೆಲ್ಲ ಮಾಡಕ್ಕಾಗದೇ ಇರುವಂತ ಒಂದು ವಿಶೇಷವಾದಂತ ಒಂದು ವ್ಯವಸ್ಥೆಯನ್ನ ಈತ ಮಾಡ್ಕೊಂಡಿದ್ದಾನಲ್ಲಿ. ಸೊ ಆತ ಎಲ್ಲಾ ಪ್ರಜಾಪ್ರಭುತ್ವದ ಎಲ್ಲಾ ಅಂಶಗಳನ್ನ ಅಥವಾ ಸಂವಿಧಾನವನ್ನ ಕಾಲಡಿಯಲ್ಲಿ ಹಾಕೊಂಡು ಮಾಡಿ. ಸಿಮಿ ನಿಷೇಧ ಮಾಡಿದ್ರು, ಅವ್ರು ಇನ್ನೊಂದು PFI ನಿಷೇಧ ಮಾಡಿ ಇನ್ನೊಂದು ಸಂಘಟನೆ, ಅದೇ ಜನ ಅದೇ ವ್ಯಕ್ತಿಗಳು ಅವ್ರು ಇನ್ನೊಂದು ಸಂಘಟನೆ ಹೆಸರಲ್ಲಿ. ಮತ್ತೆ ಇವತ್ತು ಇಲ್ಲಿ ಕೂತಿರುವಂತ ಪ್ರಧಾನಮಂತ್ರಿಗಳಿಗೆ ಅಥವಾ ಮುಖ್ಯಮಂತ್ರಿಗಳಿಗೆ ಇವತ್ತಿನ ಪರಿಸ್ಥಿತಿ ಬೇಡದಿರ್ಬೋದು, ಆದ್ರೆ ಇಂತಹ ಒಂದು ಮನಸ್ಥಿತಿಯಲ್ಲೇ ಇದ್ದಂತ ಕಳೆದ 2-3 ದಶಕಗಳಿದ್ದಂತ ಆಡಳಿತಾರೂಢದಲ್ಲಿದ್ದಂತ ಕುರ್ಚಿಯಲ್ಲಿದ್ದಂತ ದೊಡ್ಡ ದೊಡ್ಡ ಮನುಷ್ಯರುಗಳು ಮಾಡಿರುವಂತ ಎಡವಟ್ಟುಗಳಿಂದ ಈ ಕಳೆದ 3-4 ದಶಕಗಳಲ್ಲಿ ಭಾರತ ಅನುಭವಿಸ್ತಾ ಇದೆ. ಈಗಲೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ ಈ ಓಲೈಕೆ ರಾಜಕಾರಣದಲ್ಲಿ ಅಥವಾ ಆಂತರಿಕ ಭದ್ರತೆ ವಿಚಾರದಲ್ಲಿ. ಅಂದ್ರೆ ಇನ್ನೂ ಮುಂದಿನ 3-4 ದಶಕಗಳು ಭೀಕರ ಆಗುತ್ತೆ. 100% ಆಂತರಿಕ ಹೋಮಗಲಭೆಗಳಾಗ್ತವೆ, ಆಂತರಿಕ ಕ್ಷೋಭೆಗಳಾಗ್ತವೆ, ಇಲ್ಲಿ ಲೋಕಲ್ ಕಿತ್ತಾಟಗಳಾಗ್ತವೆ. ಇದನ್ನ ನೋಡೋಣ. ಮೀಟಿಂಗ್ ಇದೆಯಲ್ಲ, ಆ ಕೌಂಟರ್ ಅಟ್ಯಾಕ್ ಯಾವ ರೀತಿಯಾಗಿರುತ್ತೆ ಈಗಾದ್ರೂ, ಅಂದ್ರೆ ಈ ಮೀಟಿಂಗ್ ಆದ್ಮೇಲಾದ್ರೂ ಪಾಕಿಸ್ತಾನ ಲಿಂಕ್ ಇದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಇವರೇ ಏನಾದ್ರು ಅಧಿಕೃತವಾಗಿ ಏನಾದ್ರು ಮಾತನಾಡ್ಲಿಕ್ಕೆ ಮುಂದಾಗ್ತಾರಾ ಅಂತ. ಧನ್ಯವಾದ ಮಧು ಆಗಿ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.